ಟೆನ್ಷನ್ ಅಲ್ಲಿ ಮಲ್ಕೊಂಡಿದ್ದೆ, ಇವತ್ತು ನೆಮ್ಮದಿಯಾಗಿ ಮಲ್ಕೊಂತೀನಿ. ಯೂಶಲಿ ಒಂದು ಹಾರರ್ ಸಿನಿಮಾ ಅಂತ ಕ್ವಾಲಿಟಿ ತುಂಬಾ ಮ್ಯಾಟರ್. ಹೌದು, ನಾವು ಇದ್ರ ವಿಚಾರವಾಗಿ ಹಿಂದಿನ ಪ್ರೆಸ್ ಮೀಟ್ ಅಲ್ಲೂ ಕೂಡ ಮಾತಾಡಿದ್ವಿ. ಬಟ್ ವಿಜುವಲಿ ನಾವು ನೋಡಿದಾಗ ಹೌದು ಪ್ರತಿಯೊಬ್ರು ಹೊರಗಡೆ ಬರ್ತಿರುವಾಗ ಮಾತಾಡ್ತಿರೋದು ಇಂಗ್ಲಿಷ್ ಸಿನಿಮಾಗೆ ಕಾಂಪಿಟೇಷನ್ ಕೊಡುವಂತ ಸಿನಿಮಾ ಕ್ವಾಲಿಟಿ ವೈಸ್ ಅಲ್ಲಿ ಅಂತ ಹೇಳ್ತೀವಿ. ಸೊ ಈ ಒಂದು ರಿವ್ಯೂ ನ ಕೊಡ್ತಿರುವಾಗ ಕೆಲಸ ಮಾಡಿರುವಂತ ನಿಮಗೆ ಎಷ್ಟು ತೃಪ್ತಿ ಸಿಗ್ತಾ ಇದೆ? ನನಗೆ ತೃಪ್ತಿ ಅನ್ನೋದಕ್ಕಿಂತ ಈ ಬ್ಲೆಸ್ಡ್ ಫೀಲಿಂಗ್ ಬರುತ್ತೆ ಗೊತ್ತಾ, ಒಂದು ಸಾರ್ಥಕತೆ ವಿಚಾರ, ಲಕ್ ಅನ್ನೋವಂಥದ್ದು. ಎಷ್ಟು ಅದೃಷ್ಟವಂತನಪ್ಪ ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಅನ್ನುವಂಥದ್ದು. ಈ ಥರದ ಟೀಮ್ ಸಿಗುವಂಥದ್ದು, ಈ ಥರದ ಒಂದು ತಂಡ ಸಿಗುವಂಥದ್ದು, ಈ ಥರದ ಒಂದು ಕತೆ ಸಿಗುವಂಥದ್ದು ಒಂದು ಅದೃಷ್ಟದ ವಿಚಾರನೇ. ಇವತ್ತು ನನಗೆ ಬಹಳ ಅದೃಷ್ಟವಂತ ಅಂತ ಅನ್ನಿಸ್ತಾ ಇದೆ. ನಾನು ಕರ್ವ ಸಿನಿಮಾ ನೋಡಿದ್ದೆ. ಕರ್ವ ಸಿನಿಮಾ ನೋಡಿದಾಗ ಯೂಶಲಿ ನನಗೆ ಈ ಥರದ್ದು ತುಂಬ ಚಂದ ಇರುವಂಥ ಟೀಮಿನ ಯಾವುದೇ ಸಿನಿಮಾ ನೋಡಿದಾಗ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಇದೊಂದು ಸ್ವಲ್ಪ ನನಗೆ ಮೊದಲಿಂದನೂ ಅದೇನೋ ಖುಷಿ ನನಗೆ ಅವ್ರಿಗೆ ಹಂಚ್ಕೊಂಡಾಗ. ಕರ್ವ ಸಿನಿಮಾ ನೋಡಿದಾಗ ಯಾರು ಡೈರೆಕ್ಟ್ರು ಅಂತ ನನಗೆ ಗೊತ್ತಾಗಿತ್ತು, ನವನೀತ್ ಅವರು ಅಂತ. ಅವ್ರಿಗೆ ಫೋನ್ ಮಾಡ್ಬೇಕು, ನಾನು ಹೇಳಬೇಕು ಇಷ್ಟು ಚಂದ ಮಾಡಿದ್ವಿ. ಯಾಕಂದ್ರೆ ನಾನೊಂದು ಹಾರರ್ ಫಿಲ್ಮ್ ಫ್ಯಾನ್ ಅಂತ ಎಲ್ಲರಿಗೂ ಗೊತ್ತು. ಹೇಳಬೇಕು ಅಂತಿದ್ದಾಗ ಹೇಳಬೇಕು ಅಂತ ಒಂದಿಷ್ಟು ಅವ್ರ ನಂಬರ್ಸ್ನ ಹುಡುಕಾಡ್ತಾ ಇರೋವಂಥ ಟೈಮ್ನಲ್ಲಿ ಒಂದು ಕರೆ ಬರುತ್ತೆ ನನಗೆ. ಏನಂತಂದ್ರೆ, ಸರ್ ಕರ್ವಾ ನವನೀತ್ ಅವ್ರು ನಿಮ್ಗೊಂದು ಕತೆ ಹೇಳ್ಬೇಕಂತೆ. ನೋಡಿ ನಾನು ಆಕ್ಚುಲಿ ಹುಡುಕ್ತಾ ಇದ್ದೆ ಅವ್ರನ್ನ. ಏನಕ್ಕೆ ಅಂತಂದ್ರೆ ಸಿನಿಮಾ ಮಾಡೋ ವಿಚಾರಕ್ಕಲ್ಲ, ಈ ಸಿನಿಮಾ ಚೆನ್ನಾಗಿದೆ ರೀ, ಎಷ್ಟು ಚಂದ ಮಾಡಿದೀರಾ ನಿಮ್ಮ ಅಂತ ಹುಡುಕ್ಬೇಕು ಅಂತ ಅನ್ನೋಂಥ ಸಮಯದಲ್ಲಿ ಅವ್ರಿಗೆ ನನ್ನ ಮೇಲೆ ಒಂದು ಸಿನಿಮಾ, ನನ್ನ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನೋದು ಬರುತ್ತೆ ಗೊತ್ತು. ಎಂಥ ಕಾಕತಾಳಿದೆ. ಅವಾಗಲೇ ಅನ್ಕೊಂಡೆ, ನನಗೆ ಇಷ್ಟವಾದ ಜಾನರು, ನನಗೆ ಇಷ್ಟವಾದ ಸಿನಿಮಾದ ನಿರ್ದೇಶಕರು ಅವ್ರ ಕಡೆಯಿಂದ ಒಂದು ಕತೆ ಹೇಳುವಂತ ಒಂದು ಅವಕಾಶ ಬಂತು ಅಂತಲ್ಲ. ನಾನು ಅವಾಗಲೇ ಡಿಸೈಡ್ ಮಾಡಿದೆ, ಈ ವಯನ್ ಬಿಡಬಾರ್ದು ಅಂತ. ಆಮೇಲೆ ಒಂದು ಕತೆನ ಹೇಳಿದ್ರು. ನಾನು ಕರ್ವಾದ ಆಜು ಬಾಜು ಇರುವಂತ ಕತೆ ಆಗಿರುತ್ತೇನೋ ಅಂತ ಅನ್ಕೊಂಡೆ. ಬಟ್ ನೋ, ಅವರು ಕರ್ವನೇ ಬೇರೆ, ಈ ಸಿನಿಮಾನೇ ಬೇರೆ. ಆದ್ರೆ ಒಂದು ಪ್ರಪಂಚ ಅಂತ ಇರುತ್ತೆಯಲ್ಲ, ಕರ್ವ ಪ್ರಪಂಚ ಅನ್ಬೋದು ಅಥವಾ ನವನೀತ್ ಅವರ ಪ್ರಪಂಚ ಅಂತ ಹೇಳ್ಬೋದು. ಆ ಪ್ರಪಂಚಕ್ಕೆ ಸೇರೋವಂಥ ಇನ್ನೊಂದು ಸಿನಿಮಾ ಅಂತ ಅನ್ಕೊಂಡ್ವಿ. ಕತೆ ಹೇಳ್ಬೇಕಾದ್ರೆ ಗೊತ್ತಾಯ್ತು, ಈ ಸಿನಿಮಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಅನ್ನ ಕೇಳುತ್ತೆ ಅಂತ ಅನ್ನೋಂಥದ್ದು. ಅಲ್ಲಿ ನಮಗೆ ತುಂಬಾ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತ್ಕೊಂಡಂತವ್ರೆ ಈ ಸಿನಿಮಾದ ನಿರ್ಮಾಪಕರು. ಅವ್ರು ಬಂದು ಅವರೇ ಹೇಳ್ಬಿಟ್ರು, ಸರ್ ಇದು ಕತೆನೇ ನೋಡ್ತಾ ಇದ್ರೆ ಒಂದು ಇಂಗ್ಲಿಷ್ ಪಿಕ್ಚರ್ ತರದ್ದು ಒಂದು ಕತೆ ನಮ್ಗೆ ಎಲ್ಲ ವಿಜುವಲಿ ಕಾಣಿಸ್ತಾ ಇದೆ. ನನಗೆ ಅದನ್ನ ನಾವು ಅಚೀವ್ ಮಾಡಬೇಕು ಅಂತ ಅನ್ನೋದಾದ್ರೆ ಅಂತ ಟೆಕ್ನಿಷಿಯನ್ಸೇ ಬೇಕು ಅಂತ ನನಗೇನು ಅನ್ಸಿತ್ತು, ಅದು ಒಬ್ಬ ನಿರ್ಮಾಪಕರಿಗೆ ಅನ್ಸಿದೆ ಅಂತ ಅನ್ನೋದಾದ್ರೆ, ಒಬ್ಬ ನಟನಿಗೆ ಅದಕ್ಕಿಂತ ಒಂದು ದೊಡ್ಡ ಶಕ್ತಿ, ಅದಕ್ಕಿಂತ ಒಂದು ದೊಡ್ಡ ನಿರಾಳತೆ ಇದೆ ಗೊತ್ತಾ. ನಂಗೆ ಹೆಂಗ್ ಅನ್ಸುತ್ತೆ ಗೊತ್ತಾ ಸರ್, ನಾನು ಮಾಡೋವಂಥ ಒಂದು ಸಿನಿಮಾ ಸೇಫ್ ಹ್ಯಾಂಡ್ಸ್ ಅಲ್ಲಿ, ಅಪ್ಪ ಒಂದು ಒಳ್ಳೆಯ ಕೈಗಳ ಜೊತೆಲಿ ಸೇರ್ಕೊಂಡಿದೆ, ಒಂದು ಒಳ್ಳೆ ಮಡಿಲಿಗೆ ಸೇರಿದೆ ಅಂತ ಅನ್ನೋಂಥ ತೃಪ್ತಿ ಯಾವಾಗ ಬರುತ್ತೆ ಅಂತಂದ್ರೆ, ಎಸ್ ಈ ಸಿನಿಮಾ ಹಿಂಗೆ ಮಾಡೋಣ ಅಂತ ಅನ್ನುವಂಥದ್ದು ತಂಡಕ್ಕೆ ಬರುತ್ತೆ ಗೊತ್ತಾ. ಅವಾಗ ನನಗೆ ದೊಡ್ಡ ಒಂದು ಬೆನ್ನೆಲುಬಾಗಿ ಸಿಕ್ಕಂತವ್ರೆ ಅನೂಪ್, ಈ ಸಿನಿಮಾದ ಸಿನಿಮಾಟೋಗ್ರಾಫರ್. ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ಈ ಸಿನಿಮಾದ ನಿಜವಾದ ಹೀರೋಗಳು ಟೆಕ್ನಿಷಿಯನ್ಸ್ ಅಂತ. ಅನೂಪ್ ಅವರು ಈ ಸಿನಿಮಾದ ಸಿನಿಮಾಟೋಗ್ರಫಿ. ಇವತ್ತು ನೀವೇನೇನು ಮೆಚ್ಕೊಳ್ತಾ ಇದ್ದೀರಿ ಅದು ಅನೂಪ್ ಅವರ ಕೆಲಸ. ಇವತ್ತು ನೀವೇನೇನು ಮೆಚ್ಕೊಳ್ತಾ ಇದ್ದೀರಿ ಅದು ಅವಿನಾಶ್ ಸೌಂಡ್ ಅನ್ನ, ಅಂದ್ರೆ ರಿಕಾರ್ಡಿಂಗ್ ಅನ್ನ ಮಾಡಿದಂಥವ್ರು. ರಸೂಲ್ ಪೂಕುಟ್ಟಿ ಅವರ ಸೌಂಡ್ ಡಿಸೈನಿಂಗ್, ಆಸ್ಕರ್ ವಿನ್ನರ್ ಅವರು, ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ಆಗಿರ್ತಾರೆ ಅವರು. ಸೊ ಅವ್ರನ್ನ ರೋಪಿಂಗ್ ಮಾಡುವಂಥದ್ದೇ. ಅವರು ತುಂಬಾ ಒಂದಿಷ್ಟು ತಿಂಗಳುಗಳ ಕಟ್ಲೆ ಅವ್ರ ಸಂಪರ್ಕ ತಗೊಳ್ಳೋದಕ್ಕೇನೆ ಹಂಗಾಯ್ತು. ಇವತ್ತು ಒಂದಿಷ್ಟು ಕಡೆ ಆ ಥರದ್ದು ಒಂದು ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದಾದ್ರೆ ಅದು ಶರಣ್ ಅಲ್ಲ, ಅದಕ್ಕೆ ಒಬ್ರು ನಿರ್ದೇಶಕರಿದ್ದಾರೆ, ಅದಕ್ಕೊಬ್ಬರು ಸೌಂಡ್ ಡಿಸೈನರ್ ಇದ್ದಾರೆ, ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಮತ್ತೆ ಒಬ್ಬ ಸಿನಿಮಾಟೋಗ್ರಾಫರ್ ಇದ್ದಾರೆ. ಇವತ್ತು ಸಿನಿಮಾ ಒಂದು ಬೇರೆ ತರ ಇದೆ, ಸ್ವಲ್ಪ ಇವೆಲ್ಲ ಒಂದು ಬೇರೆ ಒಂದು ಥರದ ಸಿನಿಮಾ ಇದು ಅಂತ ಅನ್ನೋವಂಥದ್ರಲ್ಲಿ ಅಲ್ಲಿ ಮೆಚ್ಕೊಳ್ತಾ ಇದ್ದೀರಾ ನೀವು ಅಂತ ಅನ್ನೋದಾದ್ರೆ, ಇದು ಈ ಸಿನಿಮಾದ ಟೆಕ್ನಿಷಿಯನ್ಗೆ ಸೇರ್ಬೇಕಾದಂತ ಕ್ರೆಡಿಟ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.